ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡಕತ್ತಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರವೂರು. ಈ ಚಟುವಟಿಕೆಯಲ್ಲಿ ನಾನು ಮಾನವನಲ್ಲಿ ಉಸಿರಾಟ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಕ್ರಿಯೆಯಲ್ಲಿ ದೇಹಕ್ಕೆ ಆಮ್ಲಜನಕವನ್ನು ಪಡೆದು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುವ ಪ್ರಮುಖ ಜೈವಿಕ ಕ್ರಿಯೆ ನಡೆಯುತ್ತದೆ. ಇದು ಉಚ್ಛ್ವಾಸ, ಅನಿಲಗಳ ವಿನಿಮಯ ಮತ್ತು ನಿಶ್ವಾಸ ಎಂಬ ಹಂತಗಳನ್ನು ಒಳಗೊಂಡಿರುತ್ತದೆ. ಮೂಗು ಗಾಳಿಯನ್ನು ದೇಹದೊಳಗೆ ತೆಗೆದುಕೊಳ್ಳಲು 2 ರಂಧ್ರಗಳನ್ನು ಹೊಂದಿದೆ. ಈ ರಂಧ್ರಗಳ ಮೂಲಕ ಗಾಳಿಯು ಶ್ವಾಸನಾಳಕ್ಕೆ ಪ್ರವೇಶಿಸುತ್ತದೆ. ಈ ಶ್ವಾಸನಾಳಗಳಿಗೆ ಮೃದುವಸ್ಥಿ ಉಂಗುರಗಳಿಂದ ರಚಿತವಾದ ಅಂಗಾಂಶವಿದೆ. ಇದು ಗಾಳಿಯ ಮಾರ್ಗವನ್ನು ತೆರೆಯುತ್ತದೆ ಮತ್ತು ಗಾಳಿ ಹಾದು ಹೋಗುವ ರಚನೆಯು ಕುಸಿಯದಂತೆ ತಡೆಯುತ್ತದೆ. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅನೇಕ ಕವಲುಗಳಾಗಿ ಒಡೆದು ಚಿಕ್ಕ ಚಿಕ್ಕ ನಾಳಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತದೆ. ಇವುಗಳನ್ನು ಗಾಳಿಗೂಡುಗಳು ಮತ್ತು ಈ ರಚನೆಯನ್ನು ಅಲ್ವಿಯೋಲೈ ಎಂತಲೂ ಕರೆಯುವರು. ಗಾಳಿಗೂಡುಗಳ ಸುತ್ತಲಿನ ಪ್ರದೇಶದ ಮೇಲ್ಮೈ ಲೋಮನಾಳಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಅನಿಲಗಳ ವಿನಿಮಯ ಕ್ರಿಯೆ ನಡೆಯುತ್ತದೆ. ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಾಳಿಗೂಡುಗಳಲ್ಲಿ ಬಿಡುಗಡೆ ಮಾಡಲು ತರುತ್ತದೆ ಮತ್ತು ಗಾಳಿಗೂಡುಗಳಲ್ಲಿರುವ ಆಕ್ಸಿಜನ್ ರಕ್ತವು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆಯುತ್ತವೆ. ಉಸಿರಾಟ ಚಕ್ರದ ಸಮಯದಲ್ಲಿ ಗಾಳಿಯನ್ನು ಒಳತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರುತ್ತವೆ. ಇದರಿಂದ ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ಇರುತ್ತದೆ. ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದ್ದು ಅದು ಆಕ್ಸಿಜನ್ ಕಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದೆ. ಈ ವರ್ಣಕವು ಕೆಂಪು ವರ್ಣಕಗಳಲ್ಲಿರುತ್ತದೆ. ಆಕ್ಸಿಜನ್ಗಿಂತ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ನೀರಿನಲ್ಲಿ ಕರಗುತ್ತದೆ ಮತ್ತು ಬಹುತೇಕ ಇದರಿಂದ ನಮ್ಮ ರಕ್ತದಲ್ಲಿ ವಿಲೀನಗೊಂಡ ರೂಪದಲ್ಲಿ ಸಾಗಿಸಲ್ಪಡುತ್ತದೆ. ಧನ್ಯವಾದಗಳು.